ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅದು ನಮ್ಮ ಮನೆಯ ಮ್ಯಾನೇಜ್ಮೆಂಟ್ ಹೇಗಿರಬೇಕು, ನಮ್ಮ ಮನೆಯ ಮ್ಯಾನೇಜ್ಮೆಂಟ್ ಈಗಿರಬೇಕು ಎಂಬುದನ್ನು ನೋಡೋಣ. ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗೋದು. ಈ ವಿಡಿಯೋ ತುಂಬಾ ಲೆಂದಿ ಇರುವುದರಿಂದ ನಾನು ಪಾರ್ಟ್ 1 ಪಾರ್ಟ್ 2 ಮಾಡ್ತಾ ಇದ್ದೀನಿ. ನಿಮಗಷ್ಟು ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಅದು ಎಲ್ಲ ಅರ್ಥ ಆಗೋದು. ನಮ್ಮ ಮನೆಯನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಬರೀ ಹಣ ಹೊಂದಿದ್ರೆ ಸಾಲದು, ಏನೆಲ್ಲ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಫುಲ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದಕ್ಕೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಒಂದು ಲೈಕ್ ಕೊಡಿ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದಾ? ನಿಮ್ಮ ಮನೆಯಲ್ಲಿ ಎಲ್ಲವೂ ಇದೆಯಾ? ಒಳ್ಳೆ ಮನೆ, ಒಳ್ಳೆ ಆದಾಯ, ಒಳ್ಳೆ ವಸ್ತುಗಳು, ಆದರೂ ನೆಮ್ಮದಿ ಇಲ್ಲವೇ? ಏಕೆ ಗೊತ್ತಾ? ಎಲ್ಲ ಇರುತ್ತೆ, ಆದರೂ ನೆಮ್ಮದಿ ಇಲ್ಲ ಅಲ್ವಾ? ಏಕೆ ಗೊತ್ತಾ? ಮನೆ ಕಟ್ಟಲು ಹಣ ಸಾಕು, ಆದರೆ ಸಂತೋಷದ ಮನೆಯನ್ನು ಕಟ್ಟಲು ಪ್ರೀತಿ, ಗೌರವ ಮತ್ತು ಸರಿಯಾದ ಮ್ಯಾನೇಜ್ಮೆಂಟ್ ಬೇಕು. ಫ್ರೆಂಡ್ಸ್, ಇಂದು ಅನೇಕ ಕುಟುಂಬಗಳು ಹಣದ ಕೊರತೆಯಿಂದಲ್ಲ, ಕಮ್ಯುನಿಕೇಷನ್ ಕೊರತೆಯಿಂದ ಹೊಡೆಯುತ್ತವೆ. ಅರ್ಥ ಮಾಡಿಕೊಳ್ಳುವ ಮನಸ್ಸಿನಿಂದ ದೂರವಾಗುತ್ತಿವೆ. ಒಂದೇ ಮನೆಯೊಳಗೆ ಇದ್ರೂ ಒಬ್ರಿಗೊಬ್ಬರು ಅಪರಿಚಿತರಾಗಿರ್ತಾರೆ. ಆದರೆ ಇಂದು ಈ ವಿಡಿಯೋದಲ್ಲಿ ನಾನು ಹೇಳುವ ಕೆಲವು ಸರಳ ಅಭ್ಯಾಸಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಮನೆಯ ವಾತಾವರಣವೇ ಬದಲಾಗಬಹುದು. ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ, ಯಾಕೆಂದರೆ ಕೊನೆಯಲ್ಲಿ ನಾನು ಹೇಳುವ 7 ಗೋಲ್ಡನ್ ರೂಲ್ಸ್ ಆಫ್ ಹ್ಯಾಪಿ ಹೋಮ್ ಮ್ಯಾನೇಜ್ಮೆಂಟ್. ನಾನು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ, 7 ಗೋಲ್ಡನ್ ರೂಲ್ಸ್ ಇದ್ದಾವೆ. ನಮ್ಮ ಮನೆ ಸಂತೋಷವಾಗಿ ಇರಬೇಕಾದ್ರೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ, ಅದಕ್ಕೆ ನೀವು ಕೊನೆಯ ತನಕ ನೋಡಿ. ನಿಮ್ಮ ಕುಟುಂಬದ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಬಹುದು. ಇಂದು ಮಾತನಾಡಲಿರುವ ವಿಷಯ ಪ್ರತಿಯೊಬ್ಬರ ಜೀವನಕ್ಕೂ ತುಂಬ ಮುಖ್ಯವಾದದ್ದು. ನಾವು ಸಂತೋಷವಾಗಿ ಇರಬೇಕಾದ್ರೆ ಮನೆಯ ಮ್ಯಾನೇಜ್ಮೆಂಟ್ ಹೇಗಿರಬೇಕು? ಫ್ರೆಂಡ್ಸ್, ಎಲ್ಲರೂ ದೊಡ್ಡ ಮನೆ, ಹೆಚ್ಚು ಹಣ, ದುಬಾರಿ ವಸ್ತುಗಳು ಇದ್ರೆ ಸಂತೋಷ ಸಿಗುತ್ತದೆ ಅಂತ ಅಂದ್ಕೊಳ್ತಾರೆ. ಬಟ್ ದ ಟ್ರೂತ್, ಹ್ಯಾಪಿ ಹೋಮ್ ಈಸ್ ನಾಟ್ ಬಿಲ್ಟ್ ಬೈ ಮನಿ, ಇಟ್ ಈಸ್ ಬಿಲ್ಟ್ ಬೈ ಮ್ಯಾನೇಜ್ಮೆಂಟ್ ಅಲ್ವಾ? ಒಂದು ಮನೆಯಲ್ಲಿ ಕೋಟಿ ರೂಪಾಯಿ ಇರಬಹುದು, ಆದರೆ ನೆಮ್ಮದಿ ಇರದೇ ಇರಬಹುದಲ್ವಾ? ಇನ್ನೊಂದು ಆದಾಯ ಕಡಿಮೆ ಇರಬಹುದು, ಆದರೆ ಎಲ್ಲರೂ ನಗುತ್ತಾ ಸಂತೋಷವಾಗಿ ಬದುಕ್ತಿರಬಹುದು. ವೈ? ಹೀಗೇಕೆ? ಹಾಗಾದರೆ ಆ ಮನೆಯ ಮ್ಯಾನೇಜ್ಮೆಂಟ್ ಸರಿಯಾಗಿದೆ. ಯಾಕೆ? ಒಂದು ಹಾಗೆ ಯಾರು ಸಂತೋಷವಾಗಿ ಬದುಕ್ತಿರ್ತಾರೋ ಅವ್ರ ಮನೆ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಅಂತ ಅರ್ಥ. ಇಂದು ನಾನು ಹೇಳುವ ವಿಷಯಗಳು ಪುಸ್ತಕದಲ್ಲಿ ಓದಿದ ಮಾತುಗಳಲ್ಲ ಫ್ರೆಂಡ್ಸ್, ನಮ್ಮ ಸುತ್ತಮುತ್ತ ಇರುವ ಕುಟುಂಬಗಳಿಂದ, ಜೀವನದಿಂದ ಕಲಿಯಬಹುದಾದ ಪಾಠಗಳು. ಮನೆ ಮ್ಯಾನೇಜ್ಮೆಂಟ್ ಅಂದ್ರೇನು? ಫ್ರೆಂಡ್ಸ್, ಮ್ಯಾನೇಜ್ಮೆಂಟ್ ಅಂದರೆ ಕೇವಲ ಹಣದ ಲೆಕ್ಕವಲ್ಲ. ಈ ಮ್ಯಾನೇಜ್ಮೆಂಟಲ್ಲಿ 4 ಮ್ಯಾನೇಜ್ಮೆಂಟ್ಗಳಿವೆ. ಯಾವ್ಯಾವು ಅಂತ ನೋಡೋಣ. 1 ಟೈಮ್ ಮ್ಯಾನೇಜ್ಮೆಂಟ್, 2 ಮನಿ ಮ್ಯಾನೇಜ್ಮೆಂಟ್, 3ನೇದು ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, 4ನೇದು ಎಮೋಷನಲ್ ಮ್ಯಾನೇಜ್ಮೆಂಟು. ಈ 4 ಮ್ಯಾನೇಜ್ಮೆಂಟುಗಳು ತುಂಬಾ ಪ್ರಮುಖವಾದವು ನಮ್ಮ ಜೀವನದಲ್ಲಿ. ಈ 4 ವಿಷಯಗಳನ್ನು ಸರಿಯಾಗಿ ನಿಭಾಯಿಸಿದರೆ ಮನೆ ಸ್ವರ್ಗದಂತೆ ಅನಿಸುತ್ತದೆ. ಇವುಗಳಲ್ಲಿ ಒಂದಾದರೂ ತಪ್ಪಿದ್ರೂ ಮನೆಯಲ್ಲಿ ಜಗಳ, ಒತ್ತಡ, ಅಸಮಾಧಾನ, ದೂರವಾಗುವ ಸಂಬಂಧಗಳು ಆರಂಭವಾಗ್ತವೆ. ಅದರಿಂದ ಮನೆಯ ಸಂತೋಷ ಹೊರಗಿನಿಂದ ಬರುವುದಿಲ್ಲ ಫ್ರೆಂಡ್ಸ್, ಅದು ಮನೆಯೊಳಗೆ ನಾವು ನಿರ್ಮಿಸಿಕೊಳ್ಳುವ ವಾತಾವರಣದಿಂದ ಬರುತ್ತದೆ. ಈ 4 ಮ್ಯಾನೇಜ್ಮೆಂಟ್ಗಳನ್ನು ನೋಡೋಣ ಬನ್ನಿ. ಮೊದಲನೇದು ಮನಿ ಮ್ಯಾನೇಜ್ಮೆಂಟು, ಹಣದ ಸರಿಯಾದ ಬಳಕೆ. ನಾವು ಯಾವ ರೀತಿಯಾಗಿ ಹಣವನ್ನು ಬಳಕೆ ಮಾಡಬೇಕು ಅನ್ನೋದನ್ನು ನೋಡೋಣ. ಇಂದು ಅನೇಕ ಕುಟುಂಬಗಳಲ್ಲಿ ಜಗಳಕ್ಕೆ ಮೊದಲ ಕಾರಣ ಹಣದ ಕೊರತೆ ಅಲ್ಲ, ಹಣದ ಮ್ಯಾನೇಜ್ಮೆಂಟ್ ಕೊರತೆ. ಮನಿ ಈಸ್ ಇಂಪಾರ್ಟೆಂಟ್, ಬಟ್ ವಿ ಯೂಸ್ ಮನಿ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ? ತಿಂಗಳ ಸಂಬಳ ಬಂದ ಕೂಡಲೇ ಬೇಕಿಲ್ಲದ ವಸ್ತುಗಳನ್ನು ಖರೀದಿಸುವುದು, ಬೇರೆಯವರ ಜೀವನ ನೋಡಿ ಖರ್ಚು ಮಾಡುವುದು, ಲೋನ್ ಮೇಲೆ ಲೋನ್ ತೆಗೆದುಕೊಳ್ಳುವುದು, ಇವೆಲ್ಲವೂ ನಿಧಾನವಾಗಿ ಕುಟುಂಬದ ನೆಮ್ಮದಿಯನ್ನು ಕಸಿದುಕೊಳ್ತವೆ. ನಿಮ್ಮ ಆದಾಯ ಚಿಕ್ಕದಾಗಿರಬಹುದು, ಆದರೆ ನಿಮ್ಮ ಯೋಜನೆ ದೊಡ್ಡದಾಗಿರಬೇಕು. ಪ್ರತಿ ತಿಂಗಳು ಸ್ವಲ್ಪ ಹಣವನ್ನಾದರೂ ಸೇವಿಂಗ್ ಮಾಡಿ. ಎಮರ್ಜೆನ್ಸಿ ಯಾವಾಗ ಬರುತ್ತಿದೆ ಎಂದು ಯಾರಿಗೂ ಗೊತ್ತಿಲ್ಲ ಅಲ್ವಾ? ಮನಿ ಗಿವ್ಸ್ ಕಂಫರ್ಟ್, ಬಟ್ ಪ್ಲಾನಿಂಗ್ ಗಿವ್ಸ್ ಪೀಸ್ ಅಂತ ಕೂಡ ಹೇಳ್ಬೋದು. 2ನೇದು ಟೈಮ್ ಮ್ಯಾನೇಜ್ಮೆಂಟ್. ಫ್ರೆಂಡ್ಸ್, ಸಮಯವೇ ಜೀವನ ಅಲ್ವಾ? ಈಗಿನ ಜಗತ್ತಿನಲ್ಲಿ ಎಲ್ಲರೂ ಬ್ಯುಸಿ, ಆದರೆ ಬ್ಯುಸಿ ಆಗಿರುವುದು ಮತ್ತು ಫ್ಯಾಮಿಲಿಗೆ ಸಮಯ ಕೊಡದಿರುವುದು ಒಂದೇ ಅಲ್ಲ,
ನಾವು ಸೋಷಿಯಲ್ ಮೀಡಿಯಾಗೆ ಗಂಟೆಗಳ ಕಾಲ ಸಮಯ ಕೊಡ್ತೀವಿ ಅಲ್ವಾ. ಆದರೆ ಮನೆಯವರ ಜೊತೆ 10 ನಿಮಿಷ ಕುಳಿತು ಮಾತನಾಡುವುದಿಲ್ಲ. ನಿಮ್ಮ ಮಕ್ಕಳು ನಿಮ್ಮ ಹಣವನ್ನು ನೆನಪಿಡುವುದಿಲ್ಲ. ಅವರು ನಿಮ್ಮ ಜೊತೆ ಕಳೆದ ಸಮಯವನ್ನು ನೆನಪಿಡ್ತಾರೆ ಫ್ರೆಂಡ್ಸ್, ನೆನಪಿಡ್ತಾರೆ. ಪೇರೆಂಟ್ಸಿಗೂ ದುಬಾರಿ ಗಿಫ್ಟ್ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು ನಿಮ್ಮ ಪ್ರೀಸೆನ್ಸ್, ಟೈಮು. ಅವರ ಪೇರೆಂಟ್ಸ್ಗೆ ನಿಮ್ಮ ಟೈಮ್ ಕೊಡೋದು ಅವರಿಗೆ ಬೇಕಾಗಿರುವುದು. ಹೆಂಡತಿಗೆ ದೊಡ್ಡ ಸರ್ಪ್ರೈಸ್ ಬೇಕಾಗಿಲ್ಲ ಅವರಿಗೆ ಒಂದು ಹೌ ವಾಸ್ ಯುವರ್ ಡೇ, ಒಂದು ಪ್ರಶ್ನೆ ಕೇಳಿದರೆ ಸಾಕು. ನೀನು ಹೇಗಿದ್ದೀಯಾ, ಇವತ್ತಿನ ದಿನ ನೀನು ಹೇಗಿದ್ದೆ ಅಂತ ಕೇಳಿದರೆ ಸಾಕು. ಅವರಿಗೆ ತುಂಬಾ ಖುಷಿಯಾಗುತ್ತದೆ. ಫ್ಯಾಮಿಲಿ ಜೊತೆ ಪ್ರತಿದಿನ ಸಮಯ ಕಳೆಯಿರಿ. ಆ ಸಮಯವೇ ನಿಮ್ಮ ರಿಲೇಷನ್ಶಿಪ್ ಅನ್ನು ಸ್ಟ್ರಾಂಗ್ ಮಾಡ್ತದೆ. ಫ್ರೆಂಡ್ಸ್, ಇಲ್ಲಿಗೆ ನಾನು ಪಾರ್ಟ್ 1 ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ಈ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸೆಕೆಂಡ್ ಪಾರ್ಟ್ ಅದಕ್ಕೆ ಬರ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೆ ನೋಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.